ಇನ್ನು ತೀವ್ರ ವಿರೋಧದ ನಡುವೆಯೂ ಕೂಡ ವಕ್ಫ್ ತಿದ್ದುಪಡಿಗೆ ಸರ್ಕಾರ ಮುಂದಾಗಿದೆ. ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರವಾದರೆ ಬಹುತೇಕ ಆಗತ್ತೆ. ಮುಂದೇನು, ಯಾರ್ಯಾರಿಗೆ ಏನೇನು ಆಯ್ಕೆಗಳಿದೆ ಅಂತ ಪ್ರಶ್ನೆ. ವಿಪಕ್ಷಗಳು ಮತ್ತು ಮುಸ್ಲಿಂ ಸಮುದಾಯದ ಮುಂದಿರತಕ್ಕಂಥ ಅವಕಾಶಗಳೇನು? ಇಲ್ಲಿ ಅಂಗೀಕಾರವಾದ ತಕ್ಷಣ ಅದು ಕಾಯ್ದೆಯಾಗಿಬಿಡುತ್ತೆ, ಆಮೇಲೆ ಅದನ್ನ ಪ್ರಶ್ನೆ ಮಾಡೋಕ್ಕೆ ಆಗಲ್ವಾ? ಇದು ಪ್ರಶ್ನಾತೀತ ನಿರ್ಧಾರನ, ಪ್ರಶ್ನಾತೀತ ಕಾನೂನ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಇಲ್ಲ, ಹಾಗಿಲ್ಲ. ಮುಂದೇನೂ ಕೂಡ ಅವಕಾಶ ಇದೆ. ಲೋಕಸಭೆ ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರವಾದರೂ ಮುಂದೆ ಅವರಿಗೆ ಅವಕಾಶ ಇದೆ ಇದನ್ನು ಚಾಲೆಂಜ್ ಮಾಡೋದಕ್ಕೆ. ಹೇಗೆ? ಬಿಲ್ ಅಂಗೀಕಾರ ಆದರೆ ಮುಂದೇನು ಅಂತಕ್ಕಂಥದ್ದನ್ನು ನಾವೀಗ ನೋಡ್ಬೋಣ. ಬಿಲ್ ಅಂಗೀಕಾರವಾದರೆ ಉಭಯ ಸದನಗಳಲ್ಲಿ ಮಸೂದೆ ಅಂಗೀಕಾರವಾದರೆ ಕಾನೂನು ಹೋರಾಟವನ್ನು ಮಾಡಬಹುದು. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ವಿಪಕ್ಷಗಳು ಮತ್ತು ಮುಸ್ಲಿಂ ಸಮುದಾಯದ ಸಂಘಟನೆಗಳು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನು ಬಿಲ್ ಸಂವಿಧಾನದ ವಿರೋಧ ಅಂತಕ್ಕಂಥ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹಿಂದೆ ತ್ರಿವಳಿ ತಲಾಖ್ ಅಂಗೀಕಾರದ ಬಳಿಕವೂ ಕೂಡ AIML PLB ಸುಪ್ರೀಂನಲ್ಲಿ ಇದನ್ನು ಪ್ರಶ್ನೆ ಮಾಡಿತ್ತು. ವಿಚಾರಣೆ ವೇಳೆ ಒಂದು ವೇಳೆ ಕೋರ್ಟ್ ವಿಪಕ್ಷ ಮುಸ್ಲಿಂ ಸಮುದಾಯದ ವಾದವನ್ನು ಒಪ್ಪಿದ್ರೆ ಮಸೂದೆಯ ಕೆಲವು ಭಾಗಗಳ ರದ್ದು ಅಥವಾ ತಿದ್ದುಪಡಿಗೆ ನಿರ್ದೇಶಿಸಬಹುದು. ಇಲ್ಲ ಅಂದರೆ ಸರ್ಕಾರದ ನಡೆಯನ್ನು ಎತ್ತಿಹಿಡಿಬಹುದು. ಏನು ಬೇಕಾದರೂ ಆಗ್ಬೋದು. ಅದು ಮುಂದಿನ ದಿನಗಳ ವಿಚಾರ.